ಸ್ವಲ್ಪ ಹೊತ್ತಲ್ಲೇ ದರ್ಶನ್ ಜುಡಿಷಿಯಲ್ ಕಸ್ಟಡಿಗ ಅಥವಾ ಪೊಲೀಸ್ ಕಸ್ಟಡಿ ಕಂಟಿನ್ಯೂ ಆಗುತ್ತಾ ಅನ್ನೋ ಆದೇಶ ಸ್ವಲ್ಪ ಹೊತ್ತಲ್ಲಿ ಬರೋದಕ್ಕಿದೆ. ಆದೇಶ ಭರಿಸ್ತಾ ಇದ್ದಾರಂತೆ ನ್ಯಾಯಾಧೀಶರು. ಅದಕ್ಕೆ ಸಂಬಂಧಿಸಿದಂಥ ಕ್ಷಣದ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನೇನಾಯಿತು ಇವತ್ತು ಕೋರ್ಟಲ್ಲಿ, ದರ್ಶನ್ ಪರ ವಕೀಲರು ಏನು ವಾದಿಸಿದರು, ಪವಿತ್ರ ಗೌಡ ಪರ ವಕೀಲರು ಏನು ವಾದಿಸಿದರು, ಮತ್ತು ಈ ಕಡೆ ಸರ್ಕಾರದ ಪರ ವಕೀಲರು, ಪ್ರಾಸಿಕ್ಯೂಷನ್ ಪರ ವಕೀಲರು ಅವ್ರು ಕೇಳಿದ್ದೇನು, ಯಾಕಾಗಿ ಕಸ್ಟಡಿ ವಿಸ್ತರಣೆ ಕೇಳ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಿಮ್ಮ ಟಿ ವಿ ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಿ. ಏನು ಎತ್ತ ಅನ್ನೋದು. ಮೊದಲನೇದಾಗಿ ಕಸ್ಟಡಿಯನ್ನು ವಿಸ್ತರಣೆ ಮಾಡೋದಕ್ಕೆ ಪೊಲೀಸರು ಕೇಳ್ತಾ ಇರೋದು ಕೊಡ್ತಾ ಇರುವಂಥ ಕಾರಣ ಒಂದು 30 ಲಕ್ಷ ರೂಪಾಯಿಯ ಮಾತುಕತೆಯಾಗಿದೆ. ಆ ಮಾತುಕತೆ ಮಾಡಿರೋದು ದರ್ಶನ್ ಮೈಸೂರಲ್ಲಿ ಕೂತು. 4 ಜನ ಯಾರು ಸರೆಂಡರ್ ಆದರು ಆರಂಭದಲ್ಲಿ, ಅದು ನಿಖಿಲ್, ಕೇಶವಮೂರ್ತಿ, ರಾಘು, ಇವರು ಒಟ್ಟು 4 ಜನ. ಸೊ ಈ 4 ಜನ ಏನು ಸರೆಂಡರ್ ಆದರು, ಅವರು ಆರಂಭದಲ್ಲಿ ಸರೆಂಡರ್ ಆಗೋದಕ್ಕೆ ಒಪ್ಪಿದರು. ಅಂದರೆ ಹತ್ಯೆಯಾದಂಥ ಸಂದರ್ಭದಲ್ಲಿ ಮಾತುಕತೆಯಾಗಿ, ದುಡ್ಡಿನ ಮಾತುಕತೆಯಾಗಿ ಸರೆಂಡರ್ ಆಗೋದಕ್ಕೆ ಒಪ್ಪಿದರು. ಎಣ್ಣೆ ಇಟ್ಟಲ್ಲಿ ಒಪ್ಪಿದ್ರು, ಏನು ಕತೆನೋ ಗೊತ್ತಿಲ್ಲ. ಮತ್ತು ಮರುದಿನ ಅವರಿಗೆ ಅನಿಸ್ತು ಅಂತ ಅನಿಸುತ್ತೆ, ಸರೆಂಡರ್ ಆಗಿಬಿಟ್ರೆ ಜೈಲಿಗೆ ಹೋದರೆ ಯಾರು ನಮ್ಮನ್ನು ನೋಡ್ಕೊಳ್ಳೋರು ಅಂತ ಅನಿಸ್ತು. ಇಲ್ಲ, ನಾವು ಸರೆಂಡರ್ ಆಗಲ್ಲ ಅಂತ ಹೇಳ್ತಾರೆ ಪ್ರದೂಷು ದರ್ಶನನ್ನು ಮೀಟ್ ಮಾಡಿಸ್ತೀನಿ, ಅವರೇ ನಿಮಗೆ ಅಶ್ಯೂರೆನ್ಸ್ ಕೊಡ್ತಾರೆ, ಏನು ಎತ್ತ ಅನ್ನೋದರ ಅಶ್ಯೂರೆನ್ಸ್ ಕೊಡ್ತಾರೆ, ನಿಮ್ಮನ್ನು ಯಾವ ಕಾರಣಕ್ಕೂ ಬಿಟ್ಟು ಹಾಕಲ್ಲ ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕಾಗಿ ಮೈಸೂರಿಗೆ ಆ 4 ಜನ ಕೂಡ ಹೋಗ್ತಾರೆ. ಮೈಸೂರಲ್ಲಿ ಹೋಗಿ ದರ್ಶನನ್ನು ಭೇಟಿ ಆಗ್ತಾರೆ. ಸೊ ಅಲ್ಲಿ ಆಗಿರೋದು ದರ್ಶನ್ ಮತ್ತು ಆರೋಪಿಗಳ ಮಧ್ಯೆ ಏನು, ಉಳಿದ ಆರೋಪಿಗಳು ಆ 4 ಜನ ಸರೆಂಡರ್ ಆದಂಥ ಆರೋಪಿಗಳ ಮಧ್ಯೆ ನಡೆದಂಥ ಮಾತುಕತೆ, ಅದಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಾಜರಿನ ಅಗತ್ಯ ಇದೆ. ಅದಕ್ಕಾಗಿ ಕಸ್ಟಡಿಯ ವಿಸ್ತರಣೆ ಅಗತ್ಯ ಇದೆ ಅನ್ನೋದು ಒಂದು. ಆರೋಪಿಗಳನ್ನು ಈಗ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲಾಗಿದೆ. ಅಂದರೆ A2 ವಿಚಾರಣೆ ಮಾಡಿರೋದು ಒಂದು ಕಡೆ, ದರ್ಶನನ್ನು, A1, ಈ ಕಡೆ ಪ್ರದೂಷನ್ನ, ವಿನಯನ್ನ, ದೀಪಕ್ಕನ್ನು, ಇವ್ರನ್ನೆಲ್ಲ ಸಪ್ರೇಟಾಗಿ ವಿಚಾರಣೆ ಮಾಡಲಾಗಿದೆ. ಅವರನ್ನು ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕಾಗಿ ಕಸ್ಟಡಿಯ ವಿಸ್ತರಣೆ ಬೇಕು ಅಂತ ಹೇಳಿದರು. ಜೊತೆಗೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಕೊಲೆಯಾದಂಥ ರೇಣುಕಾ ಸ್ವಾಮಿಗೆ ಅದೇ ಶೆಡ್ಡಲ್ಲಿ, ಪಟ್ಟಣಗೆರೆಯ ಶೆಡ್ನಲ್ಲಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಆರೋಪಿಗಳು. ಕರೆಂಟ್ ಶಾಕ್ ಕೊಟ್ಟಿರುವಂಥ ಡಿವೈಸನ್ನು ಇವರು ಎಲ್ಲೋ ನಾಶ ಮಾಡಿರಬೇಕು ಅಥವಾ ಎಲ್ಲಾದರೂ ಎಸ್ದಿರಬೇಕು, ಅದನ್ನು ರಿಕವರಿ ಮಾಡಬೇಕಾದಂಥ ಅಗತ್ಯ ಇದೆ. ಸೊ ಅದಕ್ಕಾಗಿ ಕಸ್ಟಡಿಗೆ ಅಗತ್ಯ ಇದೆ ಆರೋಪಿಗಳು ಅನ್ನೋದನ್ನು ಸರ್ಕಾರದ ಪರ ವಕೀಲರು, ಪ್ರಾಸಿಕ್ಯೂಷನ್ ಪರ ವಕೀಲರು ಪ್ರಸ್ತಾಪ ಮಾಡಿದರು. SPP ಪ್ರಸನ್ನಕುಮಾರ್. ನಂತರ ದರ್ಶನ್ ಪರ ವಕೀಲರು ವಾದ ಮಂಡಿಸೋ ವೇಳೆ ಅವ್ರು ಕೇಳಿದ್ದು, ಇಲ್ಲ ಕಸ್ಟಡಿ ಕಂಟಿನ್ಯೂ ಮಾಡೋದು ಬೇಡ, ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳಿದರು. ಅಂದರೆ ಪರೋಕ್ಷವಾಗಿ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ. ಮತ್ತು ಯಾಕೆ ಅನ್ನೋದಕ್ಕೆ ಅವ್ರು ಕಾರಣ ಕೊಟ್ಟರು. ಕಸ್ಟಡಿಯಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಆರೋಪಿಗಳಿಗೆ. ಅದರಲ್ಲಿ A5 ಆದಂಥ ನಂದೀಶು, A14 ಆದಂಥ ಪ್ರದೂಷು, ಇವರಿಬ್ಬರಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರಂತೆ ಪೊಲೀಸರು ಕಸ್ಟಡಿಯಲ್ಲಿ. ಸೊ ಅದನ್ನು ಅವರು ನ್ಯಾಯಾಧೀಶರ ಮುಂದೆ ಹೇಳಿದರು, ಈ ರೀತಿ ನಮ್ಮ ಆರೋಪಿಗಳಿಗೆ ಈ ರೀತಿ ಕಸ್ಟಡಿಯಲ್ಲಿ ಕರೆಂಟ್ ಶಾಕ್ ಎಲ್ಲ ಕೊಟ್ಟಿದ್ದಾರೆ ಅಂತ. ನಂತರ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸೋ ಸಂದರ್ಭದಲ್ಲಿ ಅವ್ರದ್ದು ಸಿಮಿಲರ್ ವಾದ ಇತ್ತು. ಅಂದರೆ ಆರೋಪಿ ನಂಬರ್ 1 ಮಹಿಳೆಯೊಬ್ಬರು ಪವಿತ್ರ ಗೌಡ, ಅವರನ್ನು ಸೌಜನ್ಯದಿಂದ ಪೊಲೀಸರು ಅವ್ರ ಜೊತೆಗೆ ವರ್ತಿಸಿಲ್ಲ ಕಸ್ಟಡಿಯಲ್ಲಿ ಅಂತ ಹೇಳೋದ್ರ ಜೊತೆಗೆ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡೋದು ಒಳ್ಳೆಯದು, ಅಥವಾ ಅವರನ್ನು ಕಸ್ಟಡಿಗೆ ಕೊಡಬೇಡಿ ಅಂತ ಕೇಳಿದರು. ಈಗ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರು ಆದೇಶವನ್ನು ಭರಿಸ್ತಾ ಇದ್ದಾರೆ. 8 ದಿನ ಕೇಳಿದರು ಆರಂಭದಲ್ಲಿ. ಆ ನಂತರ ಕನಿಷ್ಠ ಪಕ್ಷ 5 ದಿನ ಆದರೂ ಕಸ್ಟಡಿ ಕೊಡಿ ಅಂತ ಪೊಲೀಸರು ಮನವಿ ಮಾಡಿದರು. 8 ದಿನ ಕೇಳಿದ್ದು, ಆ ನಂತರ ಇಲ್ಲ 8 ದಿನ ನಾವು ಕೇಳ್ತಾ ಇದ್ದೀವಿ, ಇಲ್ಲ ಅಂತಾದರೆ ಕನಿಷ್ಠ ಪಕ್ಷ 5 ದಿನ ಆದರೂ ಕಸ್ಟಡಿ ಕೊಡಿ ಅಂತ ಪೊಲೀಸರು ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದಾರೆ. ಶಾಕ್ ಕೊಟ್ಟಂಥ ಡಿವೈಸನ್ನು ಕಸ್ಟಡಿಗೆ ಪಡಿಬೇಕಾಗಿದೆ ಅಂತ ಮನವಿ ಮಾಡಿದಾಗ ನ್ಯಾಯಾಧೀಶರು ಒಂದು ವಿಚಾರ ಹೇಳಿದರು, ಆ ಡಿವೈಸ್ ಯಾವುದು ಅನ್ನೋದನ್ನು ಮಾಹಿತಿ ಕೊಡಿ, ಆಮೇಲೆ ಪ್ರತ್ಯೇಕ ಅರ್ಜಿ ಸಲ್ಲಿಕೆ ಮಾಡಿ, ಆಮೇಲೆ ನೋಡೋಣ ಅಂತ ಜಡ್ಜ್ ಪ್ರಸ್ತಾಪಿಸಿದರು. ಕರೆಂಟ್ ಶಾಕ್ ಕೊಟ್ಟಿರುವಂಥ ಡಿವೈಸನ್ನು ರಿಕವರಿ ಮಾಡಬೇಕು ಅನ್ನೋದು ಇವರ ಆರ್ಗ್ಯುಮೆಂಟ್ ಆದರೆ, ಅಂದರೆ ಪೊಲೀಸರು ಕೇಳ್ತಾ ಇರುವಂಥ ಮನವಿ ಅಥವಾ ಪೊಲೀಸರು ಮಾಡ್ತಾ ಇರುವಂಥ ನ್ಯಾಯಾಧೀಶರ ಮುಂದೆ ಪ್ರಸ್ತಾಪಿಸ್ತಾ ಇರುವಂಥ ವಿಚಾರ ಆದರೆ,
ಡಿವೈಸ್ ಯಾವುದು ಅನ್ನೋದು ಮಾಹಿತಿ ನಮಗೆ ಕೊಡಿ, ಆಮೇಲೆ ಅದಕ್ಕಾಗಿ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಿ ಆಮೇಲೆ ನೋಡೋಣ. 5 ದಿನ ಪೊಲೀಸರು ಕೇಳಿದರು, ಕನಿಷ್ಠ ಪಕ್ಷ 5 ದಿನ ಆದರೂ ಕಸ್ಟಡಿ ಕೊಡಿ ಅಂತ ಕೇಳಿದರು. ಬಳಿಕ 3 ದಿನ ಕಸ್ಟಡಿ ಕೊಡೋ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ. ಈಗ ಆದೇಶವನ್ನು ಬರೆಸ್ತಾ ಇದ್ದಾರೆ ಜಡ್ಜ್ ವಿಶ್ವನಾಥ್ ಪಿ ಗೌಡರ್ ನ್ಯಾಯಾಧೀಶರು ಆದೇಶ ಬರೆಸ್ತಾ ಇದ್ದಾರೆ. ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಏನು ಎತ್ತ ಅಂತ. 2-3 ಆಪ್ಷನ್ಗಳಿದ್ದಾವೆ, ನಾನು ಆಗಲೇ ವಿವರಿಸ್ತಾ ಇದ್ದೆ ಅದನ್ನು. ಒಂದು, ಜುಡಿಷಿಯಲ್ ಕಸ್ಟಡಿ ಕೊಡೋದು ಎಲ್ಲರನ್ನ ಕೂಡ, ಎಲ್ಲ ಆರೋಪಿಗಳನ್ನು. ಇಲ್ಲ, ಆರೋಪಿಗಳ ಪೈಕಿ ಕೆಲವರನ್ನು ಪೊಲೀಸ್ ಕಸ್ಟಡಿ ಕೊಟ್ಟು ಉಳಿದವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡೋದು. ಇಲ್ಲ, ಎಲ್ಲರನ್ನ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಕಂಟಿನ್ಯೂ ಮಾಡೋದು. ಸೊ ಇಷ್ಟು ಆಪ್ಷನ್ಗಳಿದ್ದಾವೆ. ಏನಾಗತ್ತೆ ಅನ್ನೋದಕ್ಕೆ ಉತ್ತರ ಸ್ವಲ್ಪ ಹೊತ್ತಲ್ಲಿ ಸಿಗತ್ತೆ. ನನ್ನ ಪ್ರಕಾರ ಎಲ್ಲ ಆರೋಪಿಗಳನ್ನು ಕೂಡ ಕಸ್ಟಡಿ ಪಡ್ಕೊಳ್ಬೇಕಾದಂಥ ಅಗತ್ಯ ಈ ಕೇಸಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಪೊಲೀಸರು ಆನಂತರ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ. ಯಾಕಂತಂದರೆ ಈಗ ಕಿಡ್ನ್ಯಾಪ್ ಮಾಡಿದಂಥ ಆರೋಪಿಗಳ ಪೈಕಿ 3 ಯಾರಿದ್ದಾರೆ, ಅನು ಇರಬಹುದು ಅಥವಾ ಜಗ್ಗ ಅಂತ ಒಬ್ಬ ಆರೋಪಿ. ಇವರನ್ನು ಒಂದು ಹಂತದಲ್ಲಿ ಅವರ ವಿಚಾರಣೆ ಮುಗಿದು ಹೋಗಿದೆ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ, ಕೇಳಿದ್ದಾರೋ ಎಲ್ಲರನ್ನ ಕಸ್ಟಡಿ ಕೇಳ್ತಿದ್ದಾರೋ ಅಥವಾ ಪರ್ಟಿಕ್ಯುಲರ್ ಆಗಿ ಕೆಲವರನ್ನಷ್ಟೇ ಕಸ್ಟಡಿ ಪಡ್ಕೊಳ್ತಾರೋ ಪೊಲೀಸರು, ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ. ಈಗ ನ್ಯಾಯಾಧೀಶರು ಆದೇಶ ಬರೆಸ್ತಿದ್ದಾರೆ ಅನ್ನುವಂಥ ಡೀಟೇಲ್. ಇವತ್ತಿನ ಇಡೀ ವಿಚಾರಣೆಯ ಸಂದರ್ಭದಲ್ಲಿ, ಕೋರ್ಟಿಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಒಂದಂತೂ ಮಾಹಿತಿ ಲಭ್ಯ ಆಗಿರೋದು, ಅಂದರೆ ಪೊಲೀಸರಿಂದಲೇ ಕೋರ್ಟಿಗೆ ಸಲ್ಲಿಕೆಯಾಗಿರುವಂಥ ಮಾಹಿತಿ ಅಥವಾ ಸರ್ಕಾರದಿಂದಲೇ ಕೋರ್ಟಿಗೆ ಪ್ರಾಸಿಕ್ಯೂಷನ್ನಿಂದಲೇ ಸಲ್ಲಿಕೆಯಾಗಿರುವಂಥ ಮಾಹಿತಿ. ಅದು ಯಾವುದು? ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿಗೆ. ಆತನ ಕೈಯಲ್ಲಿ, ಆ ಮೃತದೇಹದ ಕೈಯಲ್ಲಿ ಬರ್ನ್ ಆಗಿರುವಂಥ ಗಾಯಗಳಿತ್ತು. ಆ ಡೆಡ್ ಬಾಡಿ ಸಿಕ್ಕಂಥ ಸಂದರ್ಭದಲ್ಲಿ ಬರ್ನ್ ಆಗಿರುವಂಥ ಗಾಯಗಳಿತ್ತು. ಸಿಗರೇಟಿಂದ ಸುಟ್ಟಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿತ್ತು ಆ ಸಂದರ್ಭದಲ್ಲಿ. ಸಿಗರೇಟಿಂದ ಸುಟ್ಟಿರಬೇಕು ಆರೋಪಿಗಳು ಯಾರೋ ಅನ್ನೋ ಶಂಕೆ ಇತ್ತು. ಈಗ ಆ ಶಂಕೆ ನಿಜವಾಗಿದೆ. ಸಿಗರೇಟಿಂದ ಸುಟ್ಟಿದ್ದಲ್ಲ, ಅದು ಕರೆಂಟ್ ಶಾಕ್ ಕೊಟ್ಟಿರೋದು ಅನ್ನೋದು ಗೊತ್ತಾಗಿದೆ. ಇದು ಯಾವುದು ಊಹಾಪೋಹಗಳಲ್ಲ. ಪೊಲೀಸರೇ ನ್ಯಾಯಪೀಠಕ್ಕೆ ಅಥವಾ ನ್ಯಾಯಾಧೀಶರಿಗೆ ಸಲ್ಲಿಸಿರುವಂಥ ಮಾಹಿತಿ, ಓರಲ್ಲಿ ಕೊಟ್ಟಿರುವಂಥ ಮಾಹಿತಿ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಮತ್ತು ಯಾವುದೋ ಒಂದು ಡಿವೈಸನ್ನು ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಆ ಡಿವೈಸ್ ಯಾವುದು ಮತ್ತು ಅದು ನಾಶ ಆಗಿರಬಹುದು ಅನ್ನೋದು ಪೊಲೀಸರ ಶಂಕೆ. ನಾಶ ಆಗಿರುವಂಥ ಡಿವೈಸು ಅಥವಾ ಎಲ್ಲಾದರೂ ಬಚ್ಚಿಟ್ಟಿರುವಂಥ ಡಿವೈಸು, ಇದನ್ನು ನಾವು ರಿಕವರಿ ಮಾಡಬೇಕಾದಂಥ ಅಗತ್ಯ ಇದೆ. ನಾಶ ಆಗಿದರೆ ಯಾವ ರೀತಿ ಡಿವೈಸ್ ರಿಕವರಿ ಮಾಡೋದು ಅಂತಂದರೆ, ಸಂಪೂರ್ಣ ನಾಶ ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಪಾರ್ಷಲಿ ನಾಶ ಮಾಡಿರ್ಬೋದು. ಸೊ ಅದು ಸಾಕ್ಷಿ ಆಗುತ್ತೆ ಮುಂದಕ್ಕೆ ತನಿಖೆಯ ಸಂದರ್ಭದಲ್ಲಿ. ಆ ಡಿವೈಸ್ ಏನಿದೆ, ಕರೆಂಟ್ ಶಾಕ್ ಕೊಟ್ಟಿರುವಂಥ ಡಿವೈಸು ಸಾಕ್ಷಿ ಆಗುತ್ತೆ. ಆ ಡಿವೈಸ್ನಲ್ಲಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತ ಆದರೆ ಬರ್ನ್ ಮಾರ್ಕ್ ಇರಬಹುದು ಆ ಡಿವೈಸ್ನಲ್ಲಿ. ಸೊ ಇದೆಲ್ಲವೂ ಕೂಡ, ಅಂದರೆ ವ್ಯಕ್ತಿಯೊಬ್ಬನ ದೇಹಕ್ಕೆ ಕರೆಂಟ್ ಶಾಕನ್ನು ಕೊಡಲಾಗಿದೆ ಅಂತಾದರೆ ಆ ಡಿವೈಸ್ ಯಾವುದು ಅನ್ನೋದು ಭಾಳ ಮುಖ್ಯ ಆಗುತ್ತೆ, ಯಾವ ರೀತಿಯದ್ದು ಅಂತ. ಯಾಕಂತಂದರೆ ನೀವು ಮೃತದೇಹದ ಫೋಟೋ ನೋಡಿದರೆ ಕ್ಲಿಯರಾಗಿ ಕಾಣಿಸುತ್ತೆ, ಅದರಲ್ಲಿ ಕೈಯಲ್ಲೊಂದು ಬರ್ನ್ ಮಾರ್ಕ್ ಇದೆ. ಅದು ಮೊದಲೇ ಇದ್ದಂಥ ಗಾಯನ ಅಥವಾ ಇವರಾಗಿ ಕರೆಂಟ್ ಶಾಕ್ ಅಂಥ ಕಾರಣಕ್ಕಾಗಿ ಆಗಿರುವಂಥ ಗಾಯನ ಗೊತ್ತಿಲ್ಲ, ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಬಟ್ ಈಗ ಮಾಹಿತಿ ಕೊಡ್ತಾ ಇರೋದೇನು ಅಂತಂದರೆ, ಕರೆಂಟ್ ಶಾಕ್ ಕೊಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿವೈಸ್ ಯಾವುದು ಅನ್ನೋ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾವ ಡಿವೈಸ್ ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಸೊ ಅಲ್ಲಿಗೆ ವಿಪರೀತ ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನು ಕೊಲೆಗೈದಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಆ ಕ್ಷಣದ ಆವೇಶಕ್ಕೊಳಗಾಗಿ, ಅಂದರೆ ಕೊಲೆಗಳಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ಕೊಲೆಯಾಗೋದು ಏನೋ ಒಂದು ಆವೇಶದ ಕಾರಣಕ್ಕಾಗಿ, ಕೋಪದ ಕೈಗೆ ಬುದ್ಧಿ ಕೊಟ್ಟಾಗುವಂಥ ಕೊಲೆ ಒಂದು, ಪ್ಲ್ಯಾಂಡ್ ಆಗಿ ಮಾಡುವಂಥ ಕೊಲೆ ಮತ್ತೊಂದು. ಇದನ್ನು ಇಡೀ ಕೇಸನ್ನು ನೋಡಿದರೆ ಇದು ಪ್ಲ್ಯಾಂಡ್ ಮರ್ಡರ್ ಅಂತ ಗೊತ್ತಾಗುತ್ತೆ. ಕಾರಣ, ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಕರೆತರಲಾಗುತ್ತೆ.
ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಬುದ್ಧಿ ಹೇಳೋದಕ್ಕೆ ಕರೆತಂದರು ಅಂತಾದರೆ ನೀವು ಶೆಡ್ಡಿಗೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳುವಂಥ ವಿಚಾರ ಏನಿದೆ? ಬುದ್ಧಿ ಹೇಳಬೇಕು ಅಂತಾದರೆ ದರ್ಶನ್ ಮನೆಯಲ್ಲೇ ಬುದ್ಧಿ ಹೇಳ್ಬೋದಿತ್ತು. ರಾಜರಾಜೇಶ್ವರಿ ನಗರದ ಅವರ ಮನೆಗೆ ಕರೆದು ಅಲ್ಲಿ ಬುದ್ಧಿ ಹೇಳ್ಬೋದಿತ್ತು, ಫೋನಲ್ಲಿ ಬುದ್ಧಿ ಹೇಳ್ಬೋದಿತ್ತು. ಶೆಡ್ಡಿಗೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳೋದಕ್ಕೆ ಏನು ಬುದ್ಧಿ? 40-50 ಜನ ಸೇರ್ಕೊಂಡು ಬುದ್ಧಿ ಹೇಳೋದೇನು? ಅಂದರೆ ಇಂಟೆನ್ಷನ್ ವಾಸ್ ಕ್ಲಿಯರ್, ಮರ್ಡರ್. ಕೊಲ್ಲಬೇಕು ಅನ್ನುವಂಥ ಇಂಟೆನ್ಷನ್ನು ಆರಂಭದಿಂದಲೇ ಇದ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಕಾನ್ಸ್ಪಿರಸಿ ಕಾಣಿಸ್ತಾ ಇರೋದು ಅದೇ. ಕೊಲ್ಲಬೇಕು ಅನ್ನುವಂಥ ಇಂಟೆನ್ಷನ್ನಲ್ಲೇ ರೇಣುಕಾಸ್ವಾಮಿಯನ್ನು ತರಲಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.